ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆ, ರೋಟರಿ ಮಿಡ್ ಟೌನ್ ಹಾಸನ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಪಂಚಾಯತ್ ಹಾಸನ, HDR ಹೆಲ್ತ್ ಕೇರ್ ಫೌಂಡೇಶನ್ ವತಿಯಿಂದ ವಿಶ್ವ ಆರೋಗ್ಯ ದಿನಾಚರಣೆಯ ಅಂಗವಾಗಿ ಮಹಿಳೆಯರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಭಾವನಾ ಬೆಳಗೆರೆಯವರು ಮಾತನಾಡಿ, ಪ್ರತಿ ಸಂಸ್ಥೆಯು ತನ್ನ ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸುವುದು ಅತ್ಯವಶ್ಯಕ. ಯಾರು ಕೂಡ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸಬಾರದು. ಪ್ರಥಮವಾಗಿ ನಾವು ಯಾವುದೇ ಆತಂಕ, ಸಂಕೋಚ ಸ್ವಭಾವಗಳಿಲ್ಲದೆ ನಮ್ಮ ಶರೀರವನ್ನು ಗಮನಿಸಿಕೊಳ್ಳಬೇಕು. ವ್ಯತ್ಯಾಸಗಳು ಕಂಡುಬಂದಲ್ಲಿ ಸೂಕ್ತ ವೈದ್ಯರಲ್ಲಿ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಹೇಳಿದರು. ಇಂದಿನ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿತ್ತು. ತುಂಬ ನಮಗೆ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಎಷ್ಟರ ಮಟ್ಟಿಗೆ ವಹಿಸ್ಕೋಬೇಕು ಅನ್ನೋದ್ರನ್ನ ಸೌಮ್ಯಮಣಿ ಅವರು ತುಂಬ ಚೆನ್ನಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ರು. ಅದೇ ತಕ್ಕ ಹಾಗೆ ದಂಪತಿ ಯತೀಶ್ ಅವರು ಕೂಡ ಇಬ್ಬರೂ ಹೇಳಿ, ನಾನಾಗಲೂ ಭಾಷಣದಲ್ಲೂ ಹೇಳಿ ಮಾಡಿದಂಥ ಜೋಡಿ ಅಂತ ಹೇಳಬಹುದು. ಯಾಕಂದರೆ ಇಂಥ ಒಂದು ಅವೇರ್ನೆಸ್ನ ನಾವು ಕೊಡದೆ ಹೋದರೆ ನಮ್ಗಳಿಗೆ ಆ್ಯಕ್ಚುಲಿ ಗೊತ್ತಾಗೋದಿಲ್ಲ. ಈವನ್ ಎಜುಕೇಟೆಡ್ ಆಗಿದ್ದರೂ, ಓದಿರೋದು ಇದ್ರೂ ನೆಗ್ಲಿಜೆನ್ಸಿ ಅನ್ನೋದಿದೆಯಲ್ಲ, ಅದು ಒಂದೇ ಸಾಕು ನಮ್ಮ ಇಡೀ ಜೀವನವನ್ನು, ನಮ್ಮ ಆರೋಗ್ಯವನ್ನು ಹಾಳು ಮಾಡೋದಕ್ಕೆ ಅಂತ. ಸೊ ಹಾಗಾಗಿ ಅದನ್ನು ಮತ್ತೆ ನಮ್ಮ ಹೃದಯಕ್ಕೆ ತಾಗೋ ಹಾಗೆ, ಇಲ್ಲ ಎಚ್ಚೆತ್ಕೋ, ಇವಾಗ ಎದ್ದೇಳು, ಈಗಾದರೂ ಸರಿ ಹೋಗು ಅಂತ ಹೇಳುವಂಥ ಒಂದು ಕಾರ್ಯಕ್ರಮನ ಇವರು ಇಟ್ಕೊಂಡಿದ್ರು. ಅದಕ್ಕೆ ನಾನು ಬಂದಿರೋದಕ್ಕೆ ಐ ಆಮ್ ವೆರಿ ಗ್ಲ್ಯಾಡ್ ಆ್ಯಂಡ್ ಹ್ಯಾಪಿ. ನನಗೆ ಇವಾಗ ಒಂದು ಇಬ್ಬರು ಹೆದರಿಕೆ ಮೂಡಿಸಿದ್ದಾರೆ. ನಾನೇ ಓಡೋಗಿ ಟೆಸ್ಟ್ ಮಾಡಿಸ್ಕೊಳ್ತೀನಿ ನನ್ನ ಆರೋಗ್ಯದ ಬಗ್ಗೆ. ಇದು ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೂ ನಾ ಇದನ್ನೇ ಹೇಳೋದು, ಆರೋಗ್ಯ ತುಂಬ ಇಂಪಾರ್ಟೆಂಟು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ನಾವೇ ನೋಡ್ಕೊಳ್ಬೇಕು. ನಮ್ಮ ಆರೋಗ್ಯವನ್ನು ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅಕ್ಕಪಕ್ಕ ಇರೋರಿಗೆ ತುಂಬ, ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಮ್ಮ ತುಂಬ ಆತ್ಮೀಯರಿಗೆ, ಮನೆ ಮಂದಿಗೆಲ್ಲ ತುಂಬ ನೋವಾಗುತ್ತೆ. ಬೆಡ್ ರಿಡನ್ ಆಗಿಬಿಡ್ತೀವಿ. ನಮ್ಮ ಕೈಯಲ್ಲಿ ನಾವು ಇಂಡಿಪೆಂಡೆಂಟಾಗಿ ಏನು ಕೆಲಸ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅಂಥ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ. ಸೊ ಹಾಗಾಗಿ ಈಗಲೇ ನಾವು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋಣ. ಆದಷ್ಟು ಏನೇನಿದೆ ನಮ್ಮಲ್ಲಿ ಕೊರತೆಗಳು, ಅದನ್ನು ಹೇಗೆ ಡಯಟ್ ಆಗಿರಬಹುದು, ಅಥವಾ ಯೋಗ ಆಗಿರಬಹುದು, ಅಥವಾ ಪ್ರಾಣಾಯಾಮ ಆಗಿರಬಹುದು, ಎಲ್ಲದರ ಮೂಲಕ ನಾವು ನಮ್ಮ ಆರೋಗ್ಯವನ್ನು ಗಟ್ಟಿಯಾಗಿಟ್ಕೊಳ್ಳೋಣ. ಖುಷಿಯಾಗಿ ನಗ್ನಗ್ತಾ ಜೀವನವನ್ನು ಮುಗಿಸೋಣ ಅಂತ ಹೇಳ್ತೀನಿ. ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಸೌಮ್ಯ ಮಣಿಯವರು, ಮೂಢನಂಬಿಕೆಗಳಿಂದ ಮೂಲ ನಂಬಿಕೆಯೆಡೆಗೆ ನಾವು ಸಾಗಬೇಕು ಎಂದು ಹೇಳಿದರು. ದಿನ ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ವಿಶ್ವ ಆರೋಗ್ಯ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ. 1950ರಿಂದ ಪ್ರತಿ ವರ್ಷವೂ ಸಹ ಏಪ್ರಿಲ್ 7ನೇ ತಾರೀಕು ವಿಶ್ವಾದ್ಯಂತ ಈ ಆಚರಣೆಯನ್ನು ಒಂದು ಒಳ್ಳೆಯ ಧ್ಯೇಯವನ್ನಿಟ್ಕೊಂಡು ಆಚರಿಸ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಸಹ ಉತ್ತಮ ಆರೋಗ್ಯ ಬೇಕು. ನಾವೆಲ್ಲರೂ ಸದೃಢರಾಗಿದ್ದಾಗ ಮಾತ್ರ ಒಂದು ಸ್ವಸ್ಥ ಸದೃಢ ಸಮಾಜವನ್ನು ಕಟ್ಟಲಿಕ್ಕೆ ಆಗುತ್ತೆ. ಈ ವರ್ಷದ ಧ್ಯೇಯ ಆರೋಗ್ಯಕ್ಕಾಗಿ ಒಟ್ಟಾಗಿ ವಿಜ್ಞಾನದೆಡೆಗೆ ಹೋಗೋಣ ಅಂತ ಇದೆ. ಅಂದರೆ ನಾವು ಒಂದು ಏನು ಈಗ ಮೇಡಮು ಹೇಳಿದ್ರಲ್ಲ, ಅದೇ ರೀತಿ ನಾವು ಆರೋಗ್ಯ ಅಂತ ಹೇಳಿದ್ರೆ ಕಾಯಿಲೆ ಇಲ್ಲದೆ ಇರೋದಷ್ಟೇ ಅಲ್ಲ, ನಾವೆಲ್ಲರೂ ಸಹ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕ ಆರೋಗ್ಯವನ್ನು ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ಇದಕ್ಕೆ ಸರಿಯಾಗಿ ನಾವು ವಯಸ್ಸಿಗೆ ಅನುಗುಣವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೋಬೇಕು ಮತ್ತು ಆರೋಗ್ಯಕರವಾದ ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೊಳ್ಬೇಕು. ಅಂದರೆ ಪೌಷ್ಟಿಕಾಂಶವಾದ ಆಹಾರವನ್ನು ಸಮಯಕ್ಕೆ ಸರಿಯಾಗಿ ಸೇವಿಸೋದು, ಹಾಗೆ ಕಾಲಕ್ಕೆ ಸರಿಯಾಗಿ ಒಂದು ನಿದ್ರೆಯನ್ನು ಮಾಡೋದು, ಯೋಗ, ಪ್ರಾಣಾಯಾಮ, ಧ್ಯಾನ, ಈ ಥರದ ಒಂದು ಒಳ್ಳೆಯ ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೊಂಡು ಒಂದು ಉತ್ತಮ ಆರೋಗ್ಯವನ್ನು ಪರಿಕಲ್ಪನೆಯನ್ನು ನಾವು ಮಾಡಿಕೊಂಡು ಅದರ ಮುಖಾಂತರ ನಾವೇನಂತ ಹೇಳಿದರೆ, ಈಗ ಮೂಢನಂಬಿಕೆಗಳು ಜಾಸ್ತಿ ಆಗ್ತಾ ಇದೆ. ನಾವು ಈ ಮೂಢನಂಬಿಕೆಗಳನ್ನು ಬಿಟ್ಟು ವೈಜ್ಞಾನಿಕ ತಳಹದಿಯಲ್ಲಿ ಮೂಲ ನಂಬಿಕೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲರೂ ಸಹ ಒಟ್ಟಾಗಿ ಆರೋಗ್ಯಕರವಾದ ಸಮಾಜವನ್ನು ಕಟ್ಟುವತ್ತ ಹೋಗೋಣ ಅಂತ. ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ JK ಯತೀಶ್ ಕುಮಾರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ವಯಸ್ಸಿಗನುಗುಣವಾಗಿ ನಿಯಮಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದು ಅಪಾಯಕಾರಿ ರೋಗಗಳನ್ನು ನಿಯಂತ್ರಿಸಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಆರೋಗ್ಯ ದಿನ, ಆರೋಗ್ಯದೆಡೆಗೆ ವೈಜ್ಞಾನಿಕವಾಗಿ ಬನ್ನಿ ಅಂತ ಹೇಳಿದ್ದಾರೆ. ಅಂದರೆ ಮೂಢನಂಬಿಕೆಗಳು ಅಂದರೆ ಮುಂಚೆ ನಮ್ಮ ಪೂರ್ವಿಕರು, ನಮ್ಮ ಹಿರಿಯರು ಮಾಡ್ತಾಯಿದ್ದನ್ನು ಹಾಗೆ ಬ್ಲೈಂಡಾಗಿ ಫಾಲೋ ಮಾಡ್ತಿದ್ವಿ ಮೂಢನಂಬಿಕೆಗಳು. ಈಗ ಸುಮಾರು ತಪ್ಪು ನಂಬಿಕೆಗಳು ಶುರು ಆಗಿಬಿಟ್ಟಿದ್ದಾವೆ. ಅವುಗಳ ಬಗ್ಗೆ ಅವೇರ್ನೆಸ್ ಬರಲಿ, ಆರೋಗ್ಯಕರ ಜೀವನ ಹೇಗೆ ಇದೆ ಅಂತ ಮಾಡಲಿ ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಅದನ್ನು ಹೇಳಿದೆ.
ಆ ನಿಟ್ಟಿನಲ್ಲಿ ಸಮಾಜಕ್ಕೆ ನಮ್ಮ ಕೊಡುಗೆ ಏನಪ್ಪ ಅಂತಂದರೆ, ಕೆಲವೊಂದು ಕಾಯಿಲೆಗಳು ಪ್ರಾರಂಭಿಕ ಹಂತದಲ್ಲಿ ಗುರುತಿಸಿದರೆ ನಾವು ನಾರ್ಮಲ್ ಜೀವನ ನಡೆಸ್ಬೋದು. ಆ ಒಂದು ನಿಟ್ಟಿನಲ್ಲಿ ವಿಶೇಷವಾದ ಒಂದು ತಪಾಸಣಾ ಶಿಬಿರ ಮಾಡಿದ್ದೇವೆ ನಮ್ಮ ಮಣಿ ಆಸ್ಪತ್ರೆಯಿಂದ. ಪ್ರತಿ ವರ್ಷ ಮಾಡ್ತಿದ್ದೀವಿ. ಈ ವರ್ಷ ವಿನೂತನವಾಗಿ ಮಾಡಿದ್ದೀವಿ ಸರ್ವೈಕಲ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಡಿಟೆಕ್ಷನ್ಗೆ. ಇದರ ಸದುಪಯೋಗ ಎಲ್ಲ ಪಡ್ಕೊಳ್ಳಿ. ಇದೇ ರೀತಿ ನಮಗೆ ಪ್ರೋತ್ಸಾಹಿಸಿದ ಜನರಿಗೆ ನಾವು ಮುಂದಿನ ದಿನಗಳಲ್ಲೂ ಸಹ ಈ ಒಂದು ಆರೋಗ್ಯದ ಬಗ್ಗೆ ಅರಿವು ಮೂಡಿಸ್ತೀವಿ ಮತ್ತು ಒಂದು ಆರೋಗ್ಯವನ್ನು ಉಚಿತವಾಗಿ ಕೊಡುವಂಥ ಕಾರ್ಯಕ್ರಮ ಆಗಾಗ ನಡೆಸ್ತಿರ್ತೀವಿ. ಜಿಲ್ಲಾ ಆರ್ಸಿಎಚ್ ಅಧಿಕಾರಿಗಳಾದ ಡಾಕ್ಟರ್ ಶಿವಶಂಕರ್ ಕೆಬಿ, ಜಿಲ್ಲಾ ಯೋಜನಾ ಅಭಿವೃದ್ಧಿ ಅಧಿಕಾರಿಗಳಾದ ಡಾಕ್ಟರ್ ನಾಗಪ್ಪ ಜಿಎಸ್, ಮಂಜುನಾಥ್, ಮಮತಾ ಪಾಟೀಲ್, ರೋಟರಿ ಮಿಡ್ ಟೌನ್ ಹಾಸನ ಅಧ್ಯಕ್ಷರಾದ ಸಿದ್ದೇಶ್, ರಶ್ಮಿ, ಡಾಕ್ಟರ್ ದಿನೇಶ್, ಡಾಕ್ಟರ್ ಹೇಮಾ, ದಿವಾಕರ್, ರೋಟರಿ ಮಿತ್ರರು, ಆಸ್ಪತ್ರೆಯ ಸಹ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಸಾರ್ವಜನಿಕರು ಹಾಜರಿದ್ದರು.